ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಯಶ್ವಾರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನೆಲ್ಲ ಸರ್ವ ಮನಸ್ಸುಗಳು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತ ಅಂದರೆ, ಬಹುತೇಕ ನಾವೆಲ್ಲರೂ ಜನ ಪಬ್ಲಿಕ್ಕಿಂದ ನಾವೇನನ್ನು ಬಯಸ್ತೀವಿ, ಜನ ನಮಗೆ ರೆಸ್ಪೆಕ್ಟನ್ನು ಕೊಡಬೇಕು ಅಥವಾ ಒಂದು ಗೌರವವನ್ನು ಕೊಡಬೇಕು. ಆ ಗೌರವವನ್ನು ನಮಗೆ ಕೊಡಬೇಕು ಅಂತ ಅಂದರೆ ಯಾರಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮನ್ನು ನಾವು ಪ್ರೀತಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ, ಜನನೂ ಕೂಡ ನಮ್ಮನ್ನು ಅಷ್ಟೇ ಇಂಪಾರ್ಟೆನ್ಸ್ ಆ್ಯಂಡ್ ಅಷ್ಟೇ ರೆಸ್ಪೆಕ್ಟನ್ನು ಕೊಡಬೇಕು ಅನ್ನೋದನ್ನು ನಾವು ಬಯಸ್ತಾ ಹೋಗ್ತೀವಿ. ಸೊ ಹಾಗೆ ನಮ್ಮ ಜೀವನದಲ್ಲಿ ನಮಗೆ ರೆಸ್ಪೆಕ್ಟನ್ನು ಕೊಡಬೇಕು ಅಂತ ಅಂದರೆ ಒಂದು ಅಧಿಕಾರ ಇರಬೇಕು, ಆಸ್ತಿ ಇರಬೇಕು, ಅಥವಾ ನಮ್ಮಲ್ಲಿ ಏನೋ ಒಂದು ಹಣದ ಬಲ ಇರಬೇಕು, ಅಥವಾ ನಮ್ಮಲ್ಲಿ ಒಂದು ಪರ್ಸ್ನಾಲಿಟಿ, ಒಂದು ಆಕರ್ಷಕ ವ್ಯಕ್ತಿತ್ವ ಇರಬೇಕು. ಸುಮ್ಮನೆ ಯಾರೋ ಬಂದು ನಮಗೊಂದು ಗೌರವವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಹಾಗೆ ನಾನು ಒಂದು ಒಳ್ಳೆಯವನು, ನಾನೊಂದು ಸಹಾಯ ಮಾಡ್ತೀನಿ, ನನಗೊಂದು ಗೌರವವನ್ನು ಕೊಡಿ ಅಂತ ನಾವು ಯಾರನ್ನೂ ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಜನರು ಒಂದು ಆಸ್ತಿ, ಹಣ, ಪ್ರೀತಿ, ಒಂದು ಇಷ್ಟನ್ನೆಲ್ಲ ಬಯಸಿ ಹಿಂದೆ ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮತ್ತೊಬ್ಬರು ಜನರು ಹೇಗೆ ಪರ್ಸ್ನಾಲಿಟಿ ನಮ್ಮ ಡೆವಲಪ್ಮೆಂಟ್ ಮಾಡಿಕೊಂಡು ನಮಗೆ ಹೇಗೆ ಪಬ್ಲಿಕ್ ಒಂದು ಗೌರವವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಯಾರು ನಮಗೆ ಬಂದು ಪ್ರೀತಿ ತಗೊಳ್ಳಿ, ಗೌರವ ತಗೊಳ್ಳಿ ಅಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಪರ್ಸ್ನಾಲಿಟಿ ಹೇಗಿರುತ್ತೋ, ಹಾಗೆ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೋ, ನಮ್ಮ ಒಳ್ಳೆಯ ನಡ್ಕೊಳ್ತಕ್ಕಂತಹ ರೀತಿ ನೀತಿಗಳು ಯಾವ ರೀತಿ ಇರುತ್ತೋ, ನಾವಿರ್ತಕ್ಕಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಾವು ಮಾತಾಡ್ತಕ್ಕಂತಹ ರೀತಿನ ಆಗಿರ್ಬೋದು, ನಾವು ನಡವಳಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಇವತ್ತು ನಾನು 15 ಪಾಯಿಂಟ್ಸ್ಗಳನ್ನ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಹೋಗ್ತೀನಿ. ಆ ಪಾಯಿಂಟ್ಸ್ಗಳನ್ನ ಅಪ್ ಟು ಡೇಟ್ ನೀವು ಎಲ್ಲವನ್ನ ಫಾಲೋ ಅಪ್ ಮಾಡ್ತಾ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಗುರಿನ ನೀವು ತಲುಪ್ತೀರಾ. ಆ್ಯಂಡ್ ಎಲ್ಲರೂ ಕೂಡ ನಿಮಗೆ ಒಂದು ಒಳ್ಳೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಎಲ್ಲರೂ ಕೂಡ ಒಂದು ಆಕರ್ಷಕ ವ್ಯಕ್ತಿ ಅಂತ ಹೇಳಿ ನಿಮಗೆ ಒಂದು ಒಳ್ಳೆ ರೆಸ್ಪೆಕ್ಟ್ನ ಕೊಡ್ತಾರೆ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಆ್ಯಂಡ್ ಎಲ್ರಿಗೂ ಕೂಡ ಶೇರ್ ಮಾಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಲೈಫಲ್ಲಿ ನಾವು ಹೇಗೆ ಪರ್ಸ್ನಾಲಿಟಿಯಾಗಿ ಇರಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ವ್ಯಕ್ತಿತ್ವ, ಬೇರೆಯವ್ರು ಹೇಗೆ ನಮಗೆ ರೆಸ್ಪೆಕ್ಟ್ ಕೊಡಬೇಕು, ಯಾವ ರೀತಿ ಇದ್ದಾನೆ ವ್ಯಕ್ತಿ ಇದ್ರೆ ಈ ರೀತಿ ಇರಬೇಕು ಅಂತಹ ಒಂದು ವ್ಯಕ್ತಿಗೆ ಮಾದರಿ ಆಗ್ತಕ್ಕಂತಹ ಟಿಪ್ಸ್ ಈ ವಿಡಿಯೋದಲ್ಲಿದೆ, ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನಂತ ಅಂದರೆ, ಲೈಫಲ್ಲಿ ನಾವು ಒಂದೊಳ್ಳೆ ಪರ್ಸ್ನಾಲಿಟಿ, ಪ್ರತಿಯೊಬ್ಬರು ನಮಗೆ ರೆಸ್ಪೆಕ್ಟ್ ಕೊಡಬೇಕಂತ ಅಂದರೆ ನಾವು ಪಾಲಿಸ್ಬೇಕಾಗಿರ್ತಕ್ಕಂಥ ಫಸ್ಟ್ ಪಾಯಿಂಟ್ ಏನಂತ ಅಂದರೆ, ಒಳ್ಳೆಯ ಕೇಳುವನಾಗುವುದು. ಸ್ನೇಹಿತರೆ, ನಾವು ಯಾರ ಹತ್ರನಾದರೂ ಒಬ್ಬರ ಹತ್ರ ಮಾತಾಡ್ತಾ ಇರ್ತೀವಿ, ಆ ವ್ಯಕ್ತಿ ಮಾತನ್ನು ಪೂರ್ತಿ ಕೇಳಿಸ್ಕೊಳ್ದೇನೆ ನಾವು ಮಧ್ಯದಲ್ಲಿ ಮಾತಾಡ್ತಕ್ಕಂಥದ್ದು, ಆ ವ್ಯಕ್ತಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಕೊಡೋದಾಗಲಿ, ಅಥವಾ ನಮ್ಮ ಒಂದು ಪರ್ಸ್ನಾಲಿಟಿ ಆಗಿರ್ಬೋದು, ಅಥವಾ ನಮ್ಮ ಒಂದು ಮಾತಾಗಿರ್ಬೋದು, ನಮ್ಮ ನಡವಳಿಕೆ ಆಗಿರ್ಬೋದು ಧಕ್ಕೆ ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಫಸ್ಟು ನಾವೇ ಮಾತಾಡ್ತಕ್ಕಂಥದ್ದಲ್ಲ, ಆ ವ್ಯಕ್ತಿ ಏನನ್ನ ಹೇಳ್ತಾ ಇದ್ದಾರೆ, ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪೂರ್ತಿ ಅರ್ಥಗರ್ಭಿತವಾಗಿ ಆತ್ಮವಿಶ್ವಾಸದಿಂದ ಅವರ ಕಣ್ಣಲ್ಲಿ ಕಣ್ಣನ್ನಿಟ್ಟು ಹೇಳ್ತಕ್ಕಂಥ ವಿಷಯಗಳಿಗನುಗುಣವಾಗಿ ಅರ್ಥೈಸ್ಕೊಳ್ಳಿ. ತದನಂತರ ಅವರು ನಿಮ್ಮ ಮಾತುಗಳನ್ನ ಸಮಾಧಾನದಿಂದ ಕೇಳ್ತಿದ್ದಾನಪ್ಪ, ಆ ವ್ಯಕ್ತಿ ತುಂಬ ಎಂಥ ರೆಸ್ಪೆಕ್ಟ್ಫುಲ್ ವ್ಯಕ್ತಿ ಇವರು, ನಾವು ಇವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕಂತ ಹೇಳಿ ನೆಕ್ಸ್ಟು ನಿಮ್ಮ ಮಾತನ್ನು ಕೂಡ ಅವ್ರು ಕೇಳ್ಕೊಳ್ತಾರೆ. ಸೊ ಹಾಗಾಗಿ ಲೈಫಲ್ಲಿ ನಾವು ಪೇಷನ್ಸಿಂದ ಇದ್ದು ಮತ್ತೊಬ್ಬರು ಹೇಳ್ತಿರ್ತಕ್ಕಂಥ ವಿಷಯನ ಮೊದಲು ಕೇಳಿಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ಆದರೆ, ಯಾವ ವ್ಯಕ್ತಿ ಪ್ರಪಂಚದಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಪೇಷನ್ಸಿಂದ ಇರ್ತಾನೋ ಹೆಚ್ಚಿನದಾಗಿ ವಿಷಯಗಳನ್ನ ತಿಳ್ಕೊಂಡಿರ್ತಾನೆ ಆ್ಯಂಡ್ ಒಂದು ಒಳ್ಳೆಯ ರೆಸ್ಪೆಕ್ಟ್ಫುಲ್ ಮ್ಯಾನ್ ಆಗಿರ್ತಾನೆ ಅಂತಲೇ ಅರ್ಥ. ಸೊ ಸೆಕೆಂಡ್ ಪಾಯಿಂಟ್ ಬಂದರು, ಯಾರಾದರೂ ನಿಮಗೆ ಅವಮಾನ ಮಾಡ್ತಾರೆ ಅಂತಲೇ ಅಂದ್ಕೊಳ್ಳಿ. ಆ ಅವಮಾನ ಮಾಡಿದ್ರೆ ಅದನ್ನು ಸಡನ್ಲಿ ಪ್ರತಿಕ್ರಿಯಿಸೋದಕ್ಕೆ ಹೋಗಬೇಡಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ನಿಮಗೆ ಯಾರೋ ನನ್ನ ಲೈಫಲ್ಲೇ ಇನ್ಸಿಡೆಂಟು, ನನ್ನ ಒಂದು ಫ್ರೆಂಡು, ನನಗೂ ಅವಳಿಗೂ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅಲ್ಲೊಂದು 4-5 ಜನ ಇದ್ದರು. ಆ 4-5 ಜನದಲ್ಲಿ ಬಂದು ಆ ವಿಷಯನ ಏನು ಕುಲಂಕುಷವಾಗಿ ಅದನ್ನು ತಿಳ್ಕೊಳ್ದೇ ಬಂದು ಬೈದು ಬಾಯಿ ಬಂದಂಗೆ ಬೈತಾಯಿದ್ದು. ನಾನು ಏನೂ ಮಾತಾಡಲಿಲ್ಲ. 1-2 ನಿಮಿಷ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ಆತ್ಮವಿಶ್ವಾಸದಿಂದ ಎಸ್ ಓಕೆ, ಸಮಾಧಾನನಾ,
ಮುಗಿತಾ ನಿನ್ನ ಮಾತು, ಈ ರೀತಿ ಹೇಳಿ ನನಗೆ ಅವಳ ಮಾತನ್ನು ಪ್ರತಿಯೊಂದನ್ನು ಕೂಡ ಕೇಳಿಸ್ಕೊತಾ ಇದ್ದೆ. ಅಲ್ಲಿ ನನಗೆ ಗೌರವ ಕಡಿಮೆ ಆಗಲಿಲ್ಲ, ನನ್ನ ಮರ್ಯಾದೆ ಹೋಗಲಿಲ್ಲ. ಅಲ್ಲಿರ್ತಕ್ಕಂತಹ ಅಕ್ಕಪಕ್ಕ ಜನ ಏನಂದ್ರು ಗೊತ್ತಾ, ಆ ಹುಡುಗಿ ಏನು ಬಾಯಿಗೆ ಬಂದಂಗೆ ಅಷ್ಟೊಂದು ಬೈತಾ ಇತ್ತಲ್ಲ, ಏನು ಎತ್ತ ಹೇಗೆ ಯಾವುದೇ ವಿಚಾರವನ್ನು ಕುಲಂಕುಷವಾಗಿ ವಿಚಾರಿಸ್ದೆ ಸುಮ್ಮನೆ ಬಂದು ಬೈತಾ ಇತ್ತಲ್ಲ ಆ ವ್ಯಕ್ತಿಗೆ ಅಷ್ಟೊಂದು ಎಂಥ ಕೊಳಕು ಬಾಯೋದು ಅಂತ ಜನ ಸಡನ್ಲಿ ನಾನು ಏನೂ ಮಾತಾಡ್ದಿರೋದಕ್ಕೆ ಅಷ್ಟು ಜನದ ಮುಂದೆ ಆ ವ್ಯಕ್ತಿ ಅವಳು ಸಡನ್ಲಿ ಅವಳಿಗೆ ಒಂಥರ ಇರಿಟೇಷನ್ ಅಥವಾ ಅವಳಿಗೆ ಒಂದು ಗೌರವವನ್ನು ಕಳ್ಕೊಂಡ ರೀತಿ ಮಾತಾಡಿ ಹೊರಟೋಗ್ಬಿಟ್ಲು. ಅವಳು ಮನೆಗೆ ಹೋಗಿ ನನಗೆ ಕಾಲ್ ಮಾಡಿದ್ಲು, ಸಾರಿ ನಾನು ನಿನಗೆ ಬೈದಿದ್ದು ತಪ್ಪಾಯಿತು, ನನಗೊಂದು ಗಿಲ್ಟ್ ಕಾಡ್ತಾ ಇದೆ, ನಿನಗೆ ಬೇಜಾರು ಮಾಡಿಬಿಟ್ಟೆ ಅಂತ. ನಾನು ಅವತ್ತು ಆರಾಮ್ಸೆ ಮನಗಿದ್ದೆ, ಯಾಕಂದರೆ ನಾನು ಯಾರಿಗೂ ಕೂಡ ಹರ್ಟ್ ಮಾಡಿಲ್ಲ, ಬೈದಿಲ್ಲ, ನಾನು ಇನ್ನೂ ನೋವು ಮಾಡಿಲ್ಲ, ಮೋಸ ಮಾಡಿಲ್ಲ. ನನಗೆ ಗೊತ್ತು ನಾನು ಏನು ಅನ್ನೋದು, ನಾನು ಆರಾಮ್ಸೆ ಇದ್ದೆ. ಬಟ್ ಅಲ್ಲಿ ಹೋಗಿ ಗಿಲ್ಟ್ ಮಾಡ್ತಿದ್ದಿದ್ದೆ ಯಾರು, ಆ ವ್ಯಕ್ತಿ. ಸೊ ಹಾಗೆ ಯಾವುದೇ ಒಂದು ಆಫೀಸಲ್ಲಾಗಿರಲಿ, ಒಂದು ಆಫೀಸ್ಗಳಲ್ಲಿ ಯಾರೋ ಒಂದು ನಮಗೆ ಬಂದು ಬಾಸ್ ಕೆಲಸ ಮಾಡ್ತಾ ಇರೋರಿಗೆ ಬೈತಾರೆ ಅಂತ ಅಂದ್ಕೊಳ್ಳಿ. ಸೊ ವಿಧಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ಜನದ ಮುಂದೆ ಬೈತಾ ಇರ್ತಾರೆ, ಅವ್ರಿಗೆ ಮರ್ಯಾದೆ ಕಡಿಮೆ ಆಗ್ತಕ್ಕಂಥದ್ದೇ ಅವರಿಗೆ ಗಿಲ್ಟ್ ಕಾಣಿಸುತ್ತೆ. ಸೊ ಹಾಗೆ ನಮ್ಮ ಮರ್ಯಾದೆ ಏನು ಹೋಗಿಬಿಡಲ್ಲ. ಯಾರಾದರೂ ನಿಮಗೆ ಅವಮಾನ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಆತ್ಮವಿಶ್ವಾಸದಿಂದ ಅವರನ್ನು ನೀವು ನೋಡ್ತಾ ಇರಿ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಸೊ ನಾನು ಏನದಕ್ಕೆ ಪ್ರತಿಕ್ರಿಯಿಸಬೇಕು ಅನ್ನೋದು ನೆಕ್ಸ್ಟು ನೀವು ಮಾಡೋದಲ್ಲ, ಅವರೇ ಬಂದು ನಿಮ್ಮನ್ನು ಸಾರಿ ಕೇಳ್ತಾರೆ. ಸೊ ನಿಮ್ಮ ವ್ಯಕ್ತಿತ್ವ ಏನನ್ನೋದು ಗೊತ್ತಿರುತ್ತಲ್ವ. ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಗೆ ಯಾರಿಗೂ ಕೂಡ ನಿಮ್ಮನ್ನ ಅವಮಾನ ಮಾಡಿದ್ರು ಅಂದ ತಕ್ಷಣ ಸಡನ್ಲಿ ಅದನ್ನ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ನಮಗೆ ಮತ್ತೊಬ್ಬರು ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂದರೆ ಥರ್ಡ್ ಒಂದು ಪಾಯಿಂಟ್ ಏನಂತ ಅಂದರೆ ನಮ್ಮ ದೇಹದ ಭಂಗಿಯನ್ನು ಕರೆಕ್ಟಾಗಿ ಇಟ್ಕೊಳ್ತಕ್ಕಂಥದ್ದು, ನಮ್ಮ ಆತ್ಮವಿಶ್ವಾಸ, ನಾವು ನಡೀತಕ್ಕಂತಹ ರೀತಿ ನೀತಿಗಳು, ನಾವು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಗಮನಿಸ್ತಾ ಇರುತ್ತೆ. ಇವ್ರು ಯಾವ ರೀತಿ ನಡೀತಾ ಇದ್ದಾರೆ, ಸೊ ಇವರ ನಡವಳಿಕೆ ಏನಿದೆ, ಇವರ ಮಾತಿನ ವಾಕ್ಚಾತುರ್ಯತೆ ಯಾವ ರೀತಿ ಇದೆ, ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾಗ ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಮ್ಮ ದೇಹದ, ಇವಾಗ ನಾವು ಒಂದು ಬೇಜಾರಾದಾಗ ನಮ್ಮ ದೇಹದ ಸ್ಥಿತಿ ಹೇಗಿರುತ್ತೆ ಆ್ಯಂಡ್ ನಾವು ನಡ್ಕೊಳ್ಳೋ ರೀತಿ ಹೇಗಿರುತ್ತೆ, ನಾವು ಕೋಪ ಇದ್ದಾಗ ಯಾವ ರೀತಿ ಇರುತ್ತೆ, ಪ್ರತಿಯೊಂದನ್ನು ಕೂಡ ಸೋಷಿಯಲ್ ನಮ್ಮನ್ನ ಗಮನಿಸ್ತಾ ಇರುತ್ತೆ. ನಮಗೆ ಆತ್ಮವಿಶ್ವಾಸ ಎಷ್ಟು ಇಂಪಾರ್ಟೆಂಟೋ ನಮ್ಮ ದೇಹದ ಭಂಗಿನೂ ಕೂಡ ಅಷ್ಟೇ ಒಂದು ಆ ಭಾಗ ಆಗಿರುತ್ತೆ, ಅಷ್ಟೇ ಇಂಪಾರ್ಟೆನ್ಸ್ ಆಗಿರುತ್ತೆ. ಹಾಗಾಗಿ ನಮ್ಮ ದೇಹದ ಸ್ಥಿತಿಯನ್ನು, ಆರೋಗ್ಯವನ್ನು, ದೈಹಿಕ ಸ್ಥಿತಿಯನ್ನು, ಮಾನಸಿಕ ಸ್ಥಿತಿಯನ್ನು ಒಂದು ಒಳ್ಳೆ ರೀತಿ ಇಟ್ಕೊಳ್ತಕ್ಕಂಥದ್ದು ನಮಗೆ ಬಿಟ್ಟಿದ್ದು. ನಾನಾ ರೀತಿ ವೀಡಿಯೋಸ್ ಮಾಡ್ತಿರ್ತೀನಿ, ಮೆಡಿಟೇಷನ್ಸ್ ಆಗಿರ್ಬೋದು, ಮತ್ತು ಇನ್ನಿತರೆ ನಮ್ಮ ಲೈಫನ್ನು ಹೇಗೆ ನಾವು ಅರ್ಲಿ ಮಾರ್ನಿಂಗ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು. ನನ್ನ ಚಾನಲ್ನ ಚೆಕ್ ಮಾಡ್ತಾಯಿರಿ, ಖಂಡಿತವಾಗಿಯೂ ಅದಕ್ಕೆ ಹೇಳೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ. ಸ್ನೇಹಿತರೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಹೆಚ್ಚಿನದಾಗಿ ನರ್ವಸ್ ಆಗ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಫಂಕ್ಷನಲ್ಲಿ ಭಾಷಣ ಮಾಡ್ತಿದ್ದೀರಾ, ನಿಮಗೆ ಆ ವಿಷಯದ ಒಂದು ಕನ್ಫರ್ಮೇಷನ್ ಗೊತ್ತಿದೆಯಾ, ಆ ವಿಷಯ ಏನನ್ನೋದು ನಿಮಗೆ ಗೊತ್ತಿದೆಯಾ, ಒಂದು ಹೊಸ ವಿಷಯವನ್ನು ಒಂದು ಕ್ಲಿಯರ್ ಮಾಡಿರ್ತೀರಾ. ಸೊ ಹೆಚ್ಚಿನದಾಗಿ ನರ್ವಸ್ ಆಗ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೇಕು. ಗಾಬರಿ, ಏನಾಗುತ್ತೋ, ನಾನು ಏನು ಮಾತಾಡ್ತೀನೋ, ಸೊ ಜನ ನನ್ನನ್ನು ಏನು ಅಂದ್ಕೊಳ್ಬಿಡ್ತಾರೋ. ಸೊ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಯಾವಾಗಲೂ ಒಂದು ಪಾಸಿಟಿವ್ ಥಾಟ್ಸ್ ಇರಬೇಕು. ನಾನು ಮಾಡ್ತೀನಿ, ಈ ಕೆಲಸ ಇದೆಯಾ, ಈ ಮೀಟಿಂಗ್ ಇದೆಯಾ, ಅಥವಾ ಈ ಒಂದು ಸೋರ್ಸ್ ಇದೆಯಾ, ಇದನ್ನು ನಾನು ಕಂಪ್ಲೀಟ್ ಮಾಡೇ ತೀರ್ತೀನಿ. ನಮ್ಮಲ್ಲಿ ಇದು ನಾನು ಮಾಡ್ತೀನ ಅನ್ನೋದೊಂದು ನಡುಕ ಆ್ಯಂಡ್ ಒಂದು ನರ್ವಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಮಗೆ ನಮ್ಮ ಆತ್ಮವಿಶ್ವಾಸದ ಒಂದು ಬಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಲೈಫಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನರ್ವಸ್ ಆಗೋದನ್ನು ಕಂಟ್ರೋಲ್ ಮಾಡಬೇಕು. ಆ ನರ್ವಸ್ ಆಗೋದನ್ನು ಕಂಟ್ರೋಲ್ ಮಾಡಬೇಕಂತಂದರೆ ಹೆಚ್ಚಿನದಾಗಿ ಹೊಸದನ್ನು ಕಲಿತಾ ಇರಬೇಕು. ಆ್ಯಂಡ್ ಯಾವಾಗಲೂ ಪಾಸಿಟಿವ್ ಆಗಿ ಮೈಂಡ್ ಇರಬೇಕು. ನನಗೆ ಅದು ಮಾಡ್ಲಿಕ್ಕಾಗಲಿಲ್ಲ, ಮನೆ ತೊಗೊಳಕ್ಕಾಗಲಿಲ್ಲ, ಸೈಟ್ ತೊಗೊಳಕ್ಕಾಗಲಿಲ್ಲ, ಆಗಲ್ಲ ಅನ್ನೋದನ್ನು ಯಾವಾಗ ನಾವು ಯೋಚನೆ ಮಾಡ್ತೀವೋ ನಮಗೆ ನರ್ವಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತೊಬ್ಬರು ನಮಗೆ ರೆಸ್ಪೆಕ್ಟ್ ಕೊಡಬೇಕಂತ ಅಂದರೆ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಸ್ನೇಹಿತರೆ, ನಮ್ಮ ಬಾಹ್ಯ ಆಕರ್ಷಕ ವ್ಯಕ್ತಿತ್ವವನ್ನು ನಾವು ಸುಖಮಯಗೊಳಿಸುವುದು ತುಂಬಾ ಇಂಪಾರ್ಟೆಂಟು. ಇವತ್ತು ನಾನೇ ಹೇಳ್ತಾ ಇರ್ತೀನಿ, ಇವಾಗ ನಮಗೆ ಒಂದು ಹೊತ್ತು ಊಟಕ್ಕೂ ಕೂಡ ಒಂದು ತುಂಬಾ ಕಷ್ಟ ಇರುತ್ತೆ. ಅಂಥ ಸಂದರ್ಭದಲ್ಲಿ ಉಡುಗೆ ತೊಡುಗೆ ನಾವು ಕರೆಕ್ಟಾಗಿರಬೇಕು, ನೀಟಾಗಿರಬೇಕು ಅಂತ ಇದನ್ನು ನೀವೇ ಹೇಳ್ತಿರಲ್ಲ ಅಂತ ಕೇಳ್ಬೋದು. ಭಗವಂತ ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಹೊಸದೇನೆ ಕಾಸ್ಟ್ಲಿ ಕಾಸ್ಟ್ಯೂಮ್ಸ್ ಬಟ್ಟೆನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಇರೋದನ್ನು ಒಂದು ಐರನ್ ಮಾಡಿ ಫ್ರೆಶ್ ಆಗಿ ಒಂದು ಪರ್ಫ್ಯೂಮ್, ಇವತ್ತಿನ ಕಾಲದಲ್ಲಿ ಯಾರೂ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಒಂದು ನೀಟ್ನೆಸ್ ಆಗಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಯಾರೋ ತುಂಬ ಕಡು ಬಡವರು ಅವರೂ ಕೂಡ ಸಾಧ್ಯವಾದಷ್ಟು ನಮಗೆ
ನಮಗೆ ಯೋಗ್ಯತೆ ಇದ್ದರೆ 4 ಜನಕ್ಕೆ ಸಹಾಯ ಮಾಡ್ತಾ ಅವ್ರನ್ನು ಒಂದು ಒಳ್ಳೆ ಅಭಿವೃದ್ಧಿ ದೇಹವನ್ನಾಗಿ ಮಾಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂದರೆ ಭಗವಂತನ 2 ಕಣ್ಣು, ಕೈ, ಕಾಲು ಎಲ್ಲವನ್ನ ಕೊಟ್ಟಿದ್ದಾನಂತಂದರೆ ಅಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಿ ನಮಗಿನ್ನಷ್ಟು ಆರೋಗ್ಯವನ್ನು ಕೊಟ್ಟು ನಮ್ಮ ಕುಟುಂಬವನ್ನು ಕಾಪಾಡಲಿಕ್ಕೆ ಆ ಭಗವಂತ ಯಾವತ್ತೂ ಇರ್ತಾನೆ ಅಂತ ಹೇಳ್ತಾ, ನಾವು ಯಾವಾಗಲೂ ಕೂಡ ಇದ್ದಷ್ಟು ನಾವು ಹೊಸ ಬಟ್ಟೆನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ನಾವು ಯಾವಾಗಲೂ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಹೇಗೇಗೋ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು, ಅರ್ಧಂಬರ್ಧ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು ಆ್ಯಂಡ್ ನೀಟ್ನೆಸ್ ಇರ್ತಕ್ಕಂಥದ್ದು, ಈ ವ್ಯಕ್ತಿತ್ವ ಯಾವಾಗಲೂ ಒಂದು ಶುಚಿತ್ವವಾಗಿ ಇರ್ತಕ್ಕಂಥದ್ದನ್ನು ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡುತ್ತೆ. ಆ್ಯಂಡ್ ಯಾವಾಗಲೂ ಕೂಡ ಎಂಥ ವ್ಯಕ್ತಿಯಪ್ಪ, ಯಾವಾಗಲೂ ಎಷ್ಟು ಶುದ್ಧವಾಗಿರ್ತಾರೆ ಅನ್ನೋ ಒಂದು ಇಂಪ್ರೆನ್ಸ್ ಕಾಣುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನೀವೊಂದು ಶುಚಿತ್ವವಾದಂತಹ ಬಟ್ಟೆಯನ್ನು ಹಾಕ್ಕೊಳ್ತಕ್ಕಂಥದ್ದು, ನೀಟಾಗಿರ್ತಕ್ಕಂಥದ್ದನ್ನು ಮಾಡ್ತಾಯಿದ್ರೆ ಒಂದು ಒಳ್ಳೆ ಪರ್ಸ್ನಾಲಿಟಿನ ನೀವು ಕಂಡುಕೊಳ್ಬೋದು. ನೆಕ್ಸ್ಟು 7th ಪಾಯಿಂಟ್ ಏನಂತ ಅಂದರೆ, ನಾವು ಯಾವಾಗಲೂ ಸ್ವಲ್ಪ ಮೆಲ್ಲು ಧ್ವನಿನಲ್ಲಿ ಮಾತಾಡ್ತಕ್ಕಂಥದ್ದನ್ನು ಕಲಿಬೇಕು. ಸ್ನೇಹಿತರೆ, ನಮಗೇನೋ ಎಲ್ಲರಿಗೂ ಒಂದು ರಾಗ ವೇನಲ್ಲಿ ಇರಲ್ಲ. ಸೊ ನಮಗೆ ಬುದ್ಧಿ ಇದೆ, ವಿವೇಕ ಇದೆ, ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ. ಯಾವ್ಯಾವ ಒಂದು ಪರಿಸ್ಥಿತಿಯಲ್ಲಿ, ಯಾವ್ಯಾವ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ನಾವು ಕಲಿಬೇಕು. ಏನೋ ಒಬ್ರಿಗೆ ಅಡ್ವೈಸ್ ಮಾಡ್ತಾ ಇರ್ತೀವಿ, ಆ ಅಡ್ವೈಸ್ ಟೈಮಲ್ಲಿ ಬಂದು ಬಾಯಿಗೆ ಬಂದಂಗೆ ಏರುದನ್ವಿನಲ್ಲಿ ಒಂದು ಯಾವುದೋ ವಿಷಯನ ಅರ್ಥಕೊಳ್ದೇನೆ ಒಂದು ಏರುದನಿನಲ್ಲಿ ಬೈತಕ್ಕಂತಹದ್ದು, ಜೋರಾಗಿ ಮಾತಾಡ್ತಕ್ಕಂತಹದನ್ನು ಮಾಡಿದ್ರೆ ನಯ ವಿನಯ ಇಲ್ಲಪ್ಪ ಈ ವ್ಯಕ್ತಿಗೆ, ಎಷ್ಟು ಒರ್ಟಾಗಿ ಮಾತಾಡ್ತಿದ್ದಾನೆ ಈ ವ್ಯಕ್ತಿ, ಮಾತಿನಲ್ಲಿ ಅಷ್ಟೇ ಒಂದು ವಿವೇಕ ಇರಬೇಕು, ಅಷ್ಟೇ ಒಂದು ಅಚ್ಚುಕಟ್ಟಾಗಿರಬೇಕು, ಅಷ್ಟೇ ಒಂದು ಸಂಸ್ಕೃತವಾದಂತಹ ಮತ್ತೊಬ್ಬರಿಗೆ ಹಿರಿಯರಿಗೆ ಒಂದು ಗೌರವ ಕೊಡ್ತಕ್ಕಂತಹ ಮಾತಾಗಿರಬೇಕು. ನಾವೇನಾದರೂ ಒಬ್ಬರು ಮಾತಾಡ್ತಾ ಇದ್ದೀವಿ ಅಂತಂದರೆ, ಒಬ್ಬ ವ್ಯಕ್ತಿ ಎಷ್ಟು ನೀಟಾಗಿ ಮಾತಾಡ್ತಿದ್ದಾನಲ್ಲ ವ್ಯಕ್ತಿ, ನಮ್ಮ ಮಾತನ್ನು ನಾವು ಮಾತಾಡ್ತಾ ಇದ್ರೆ ವ್ಯಕ್ತಿಗಳು ನಮ್ಮನ್ನು ಇನ್ನೂ ಸ್ವಲ್ಪ ಹೊತ್ತು ನಮ್ಮ ಮಾತು ಮುಗಿದ್ರೂ ಕೂಡ ಇನ್ನೇನಾದರೂ ಹೇಳಪ್ಪ ಅಂತ ಹೇಳಬೇಕು. ಯಪ್ಪ ಈ ವ್ಯಕ್ತಿ ಮಾತು ನಿಲ್ಲಿಸಿದ್ರೆ ಸಾಕಪ್ಪ ಅಂತ ಮುಖನ ಹಾಗೆ ಹೀಗೆ ಹಾಕೋದ್ರ ರೀತಿ ಮಾತಾಡೋದ್ರ ಬದಲು ಸ್ವಲ್ಪ ನಯ ವಿನಯದಿಂದ ಮೆಲ್ಲು ಧ್ವನಿನಲ್ಲಿ ಮಾತಾಡ್ತಕ್ಕಂತಹದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು 8th ಪಾಯಿಂಟ್ ಏನಂತಂದರೆ, ಒಂದು ವಿಷಯದ ಬಗ್ಗೆ ಪರಿಣಿತಿ ಇರಲಿ. ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ, ಯಾವುದೇ ಒಂದು ಬಿಸ್ನೆಸ್ಸಲ್ಲಿರಲಿ, ಅಥವಾ ಯಾವುದೇ ಒಂದು ಆಟಗಾರದಲ್ಲಿರಲಿ, ಅಥವಾ ಯಾವುದೇ ಒಂದು ವರ್ಕ್ ಫೀಲ್ಡಲ್ಲಿರಲಿ, ಸೊ ಆ ವಿಷಯದ ಬಗ್ಗೆ ಕುರಿತು ಒಂದು ನಾಲೆಡ್ಜನ್ನು ತಿಳ್ಕೊಳ್ತಾ ಹೋಗಿ. ಆ ವಿಷಯದ ಬಗ್ಗೆ ನಾನು ಈ ರೀತಿ ಮಾಡಿದ್ರೆ ಆ ಸೋರ್ಸ್ ಬಗ್ಗೆ ನನಗೆ ಇನ್ನೂ ಎಷ್ಟು ಬೆನಿಫಿಟ್ ಆಗಬಹುದು, ಆ ವಿಷಯನ ಕರೆಕ್ಟಾಗಿ ಕುಲಂಕುಷವಾಗಿ ತಿಳಿದೇ ಇರಲ್ಲ, ನನಗೆ ಹಾಗೆ ಗೊತ್ತು, ಹೀಗೆ ಗೊತ್ತು, ನನಗೆ ಅದೇ ಗೊತ್ತು, ಈ ರೀತಿ ಗೊತ್ತು, ಈ ರೀತಿ ಅನ್ನೆಸೆಸರಿ ಅರ್ಧಂಬರ್ಧ ತಿಳ್ಕೊಂಡು ಅದರಲ್ಲಿ ಒಂದು ವಿಷಯನೂ ಗೊತ್ತಿರಲ್ಲ, 10 ವಿಷಯದ ಬಗ್ಗೆ ನೀವೇ ಓನ್ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಕ್ಕಂತಹದನ್ನು ಮಾಡೋದ್ರಿಂದ, ಯಾಕಂದರೆ ಸುಳ್ಳು ಅತಿಗಾಲ ಉಳಿಯಲ್ಲ. ಸೊ ಹಾಗಾಗಿ ಸತ್ಯಕ್ಕೆ ಇವತ್ತು ಬೆಲೆ. ಅವ್ರಿಗೆ ಕ್ಷಣಿಕವಾಗಿ ಸುಖ ಸಿಗ್ಬೋದು, ಬಟ್ ಯಾವತ್ತಿದ್ರೂ ಕೂಡ ಸತ್ಯಕ್ಕೆ ಜಯ ಇದೆ ಆ್ಯಂಡ್ ಅದಕ್ಕೆ ಒಂದು ವ್ಯಾಲ್ಯೂವೇಬಲ್ ಇದೆ. ಹಾಗಾಗಿ ನೀವೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಏನೇ ಒಂದು ಕೆಲಸ ಮಾಡ್ತಾಯಿರಿ, ಆ ಕೆಲಸದಲ್ಲಿ ತಕ್ಕಂತೆ ಒಂದು ಒಳ್ಳೆ ರೀತಿ ಪರಿಣಿತಿಯನ್ನು ಹೊಂದ್ಕೊಳ್ಳಿ ಆ್ಯಂಡ್ ಹೊಸದನ್ನು ಯಾವಾಗಲೂ ಕೂಡ ಕಲಿತಾ ಹೋಗ್ತಾಯಿರಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ಜನರಲ್ ನಾಲೆಡ್ಜ್. ಸ್ನೇಹಿತರೆ, ನಮಗೆ ಒಂದು ವಿಷಯದ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಮಗೆ ಎಲ್ಲ ಗೊತ್ತು ಅಂತ ಕೆಲವೊಂದಷ್ಟು ಜನ ಆ ವಿಷಯದ ಬಗ್ಗೆನೇ ಹೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ಗೊತ್ತಿರ್ತಕ್ಕಂತಹ ವಿಚಾರಗಳು ಕೆಲವೊಂದು ಮತ್ತೊಬ್ಬ ವ್ಯಕ್ತಿ ಗೊತ್ತಿರಲ್ಲ, ಮತ್ತೊಬ್ಬರು ಗೊತ್ತಿರ್ತಕ್ಕಂತಹ ವಿಚಾರಗಳು ನನಗೆ ಗೊತ್ತಿರಲ್ಲ. ಇವತ್ತಿನ ಟೆಕ್ನಾಲಜಿ ಕಾಲ ತುಂಬಾ ಮುಂದುವರೆದಿದೆ. ನಿಮ್ಗೆ ಸಮಯ ಸಿಕ್ಕಾಗ ಯಾವುದೇ ರೀತಿ ಪಾಸಿಟಿವ್ ಮೈಂಡ್ ಬುಕ್ಸ್ಗಳಾಗಿರ್ಬೋದು, ಯಾವುದೇ ಜನರಲ್ ನಾಲೆಡ್ಜ್ ಆಗಿರ್ಬೋದು, ಯಾಕಂದರೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿದ್ದಾರೆ. ದೇಶ ಎಷ್ಟು ಸುತ್ತಿದ್ರೂ ಕೂಡ ಪ್ರತಿಯೊಂದು ನಾಲೆಡ್ಜು ಸಿಗುತ್ತೆ. ನಾವು ಎಷ್ಟೇ ಕೋಶ ಓದಿದ್ರೂ ಕೂಡ ಯಾವುದಾದ್ರೂ ಒಂದು ವಿಷಯ ಸಿಗ್ತಾನೆ ಹೋಗುತ್ತೆ. ಹಾಗಾಗಿ ಹೆಚ್ಚಿನದಾಗಿ ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂದು ಬೇರೆ ಒಂದು ವಿಷಯ, ನಾನೇ ಒಂದು ಸಪ್ರೇಟ್ ಏನೋ ಒಂದು ಪ್ರೈವೇಟಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅನ್ನೆಸೆಸರಿಯಾಗಿ ಆ ಕೆಲಸ ನನಗೆ ಕೈ ತಪ್ಪೋಗುತ್ತೆ. ಸೊ ನಾನು ಯಾವುದೋ ಒಂದು ಬೇರೆ ಒಂದು ವಿಷಯನ ಕಲ್ತಿದ್ದಾಗ, ಇದು ಕೈ ಕೊಟ್ಟಾಗ ಆ ಒಂದು ವಿಷಯನ ನಾನು ಕಲೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ರೀತಿ ಲೈಫ್ನ ಲೀಡ್ ಮಾಡ್ಬೋದು. ಹಾಗೆ ಲೈಫಲ್ಲಿ ನಮ್ಗೆ ಇದೇ ಶಾಶ್ವತ, ಮನುಷ್ಯನೇ ಶಾಶ್ವತ ಇರಲ್ಲ. ಯಾವ ಟೈಮಲ್ಲಿ ಹಾಗೆ ಯಾರು ಏನಾಗ್ತಾನೆ ಅನ್ನೋದು ಹೇಳಲಿಕ್ಕಾಗಲ್ಲ. ಕೆಲವೊಂದು ಕಂಪ್ನಿಗಳು ಬಿದ್ದು ಹೋಗ್ಬೋದು, ಬ್ಯಾಂಕ್ಗಳು ಬಿದ್ದು ಹೋಗ್ಬೋದು. ಸೊ ಈ ಸಂದರ್ಭದಲ್ಲಿ ಟೈಮ್ ಸಿಕ್ಕಾಗ, ಸಮಯ ಸಿಕ್ಕಾಗ ಒಂದು ಒಳ್ಳೊಳ್ಳೆ ನಾಲೆಡ್ಜ್ನ ತಗೊಳ್ಳೋದ್ರಿಂದ ಲೈಫಲ್ಲಿ ನಮಗೆ ಒಂದು ಒಳ್ಳೊಳ್ಳೆ ಒಂದು ವಿಷಯಗಳು ಕಲೆಕ್ಟ್ ಆಗ್ತವೆ. ಯಾಕಂದರೆ ಅನ್ನೆಸೆಸರಿ ಇವಾಗ ಸೋಷಿಯಲ್ ಮೀಡಿಯಾ, ಫೋನ್ ಅನ್ನೆಸೆಸರಿ ನಾವು ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಸ್ಕ್ರೋಲ್ ಮಾಡ್ತಾ ಅದರಲ್ಲಿ ತಿಳ್ಕೊಳ್ತಕ್ಕಂಥ
ವಿಷಯನೇ ಇರಲ್ಲ. ಇಂತಹ ನಾವು ಹೇಳ್ತಕ್ಕಂತಹ ವಿಷಯಗಳನ್ನ ಕೆಲವರು ತುಂಬ ಜನ ಕಾಮೆಂಟ್ ಮಾಡೋರನ್ನ ನೋಡಿದ್ದೀನಿ. ನೀವಮ್ಮ ಕೊರಿತದಪ್ಪ, ಅಲ್ಲಿ ವಿಷಯ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅದ್ರೊಳಗಡೆ ಇಳಿದು ನೋಡಿದ್ರೆ ಅವ್ರಿಗೆ ಯೂಸ್ ಆಗ್ತಕ್ಕಂತಹದ್ದು ಲೈಫಲ್ಲಿ ಇನ್ನೊಬ್ಬರು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅತ್ಯುನ್ನತವಾಗಿ ಹೋಗ್ತಕ್ಕಂಥ ಒಂದು ಸೊಲ್ಯೂಷನ್ಸ್ ಆ್ಯಂಡ್ ಅಷ್ಟು ಒಂದು ಸ್ಟೆಪ್ಸ್ ಇರ್ತವೆ. ಅದನ್ನು ಅರ್ಥ ಮಾಡ್ಕೊಳ್ದೇರ ಇವಮ್ಮ ಕೊರಿಯುತ್ತೆ, ಇವಮ್ಮ ಹೇಳಿದ್ದೇ ಹೇಳುತ್ತೆ, ಒಬ್ಬರು ಇಲ್ಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡ್ತಿದ್ದಾರೆ ಅಂದರೆ ಅವ್ರಿಗೇನು ಮಾಡೋಕ್ಕೇನು ಕೆಲಸ ಇಲ್ಲ ಅಂತಲ್ಲ. ಸ್ವಲ್ಪ ಅರ್ಥ ಮಾಡಿಕೊಂಡು ಒಂದು ಕಮೆಂಟ್ ಮಾಡೋದನ್ನು ಕಲೀರಿ. ಆ್ಯಂಡ್ ಒಂದು ಯಾಕಂದರೆ ಇದನ್ನು ನಾನು ಅವ್ರಿಗೆ ಬುದ್ಧಿವಾದ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ನಮ್ಮ ಒಂದು ದೌರ್ಬಲ್ಯತೆಗಳನ್ನು ಯಾರೊಂದಿಗೂ ಕೂಡ ನಾವು ಶೇರ್ ಮಾಡ್ಕೊಳ್ಬಾರ್ದು. ಸ್ನೇಹಿತರೆ, ನಮ್ಮ ದೌರ್ಬಲ್ಯತೆಗಳೇನು ಅಂದರೆ ಏನು, ನಾವು ಯಾವುದೋ ಒಂದು ಕೆಟ್ಟ ಹವ್ಯಾಸ ಆಗಿರ್ಬೋದು, ಅಥವಾ ಯಾವುದೇ ಒಂದು ನಾವು ಕೆಲಸಕ್ಕೆ ಒಂದು ಲೇಜಿ ಮಾಡ್ತಕ್ಕಂತಹದ್ದಾಗಿರ್ಬೋದು, ಇಂತಹ ವಿಷಯಗಳನ್ನ ಮತ್ತೊಬ್ಬರ ಹತ್ರ ನಾವು ಹಂಚ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಒಂದು ಫ್ರೆಂಡ್ ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ನಾವು ಒಂದು ಶೇರ್ ಮಾಡ್ಕೊಳ್ತೀವಿ. ಆ ಶೇರ್ ಮಾಡ್ಕೊಂಡಿರ್ತಕ್ಕಂಥ ಅದನ್ನೇ ವೀಕ್ನೆಸ್ ಮಾಡಿಕೊಂಡು ಅದು ಸಿಕ್ಕಿಲ್ದಿರೋ ಟೈಮಲ್ಲೆಲ್ಲ ಆ್ಯಂಡ್ ಬೇಕಿಲ್ದಿರೋ ವ್ಯಕ್ತಿಗಳ ಹತ್ರ ಎಲ್ಲ ಮಾತಾಡ್ತಾರೆ. ಆ್ಯಂಡ್ ನಮ್ಮ ಒಂದು ಗೌರವವನ್ನು, ರೆಸ್ಪೆಕ್ಟನ್ನು ಹಾಳು ಮಾಡ್ತಾರೆ. ಹಾಗಾಗಿ ನಿಮಗೊಂದು ಒಳ್ಳೊಳ್ಳೆ ಗುಣಗಳು ಬೇಕಾ, ಬುಕ್ಸ್ಗಳನ್ನ ಓದಿ, ಮೆಡಿಟೇಷನ್ ಮಾಡಿ, ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ. ಆ್ಯಂಡ್ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಹ್ಯಾಬಿಟ್ಸ್ನ ಒಂದು ಒಳ್ಳೆ ರೀತಿ ದೂರ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ನನಗಿಂತಹದೊಂದು ಕೆಟ್ಟ ಹವ್ಯಾಸ ಇದೆ, ಡ್ರಿಂಕ್ಸ್ ಮಾಡ್ತೀನಿ, ಸಿಗರೇಟ್ ಹೊಡಿತೀನಿ, ಅಥವಾ ಮತ್ತೊಂದು ಏನೋ ಒಂದು ಕೆಟ್ಟ ಹವ್ಯಾಸ ಇದೆ, ಅದನ್ನು ಮತ್ತೊಬ್ಬರ ಹತ್ರ ಅಥವಾ ಸೋಂಬೇರಿತನ, ನಾನು ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಫೋನ್ ಜಾಸ್ತಿ ನೋಡ್ತೀನಿ, ಈ ರೀತಿ ಮತ್ತೊಬ್ಬರಿಗೆ ನಿಮ್ಮದೇ ಆದಂತಹ ವೀಕ್ನೆಸ್ನ ನೀವು ಬಿಟ್ಕೊಡ್ತು ಅಂದರೆ ಯಾರಿಗೂ ಆಗಲ್ಲ ಕಣ್ರಿ. ಇವತ್ತು ಹೆತ್ತ ಅಪ್ಪ ಅಮ್ಮನೇ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಯಾವ ವ್ಯಕ್ತಿ ನಮ್ಮ ಜೊತೆ ಇರ್ತಾರೆ? ಸೆಲ್ಫ್, ನಾವು ನಮ್ಮ ಜೊತೆ ನಾವು ಎಷ್ಟು ವರ್ಷ ಬದುಕಿರ್ತೀವೋ, ಮ್ಯಾಕ್ಸಿಮಮ್ ಒಂದು 60 ವರ್ಷ ನಾವು ಬದುಕಿರ್ತೀವಿ ಅಂದರೆ ನಮ್ಮ ಜೊತೆ ನಾವೇ ಇರ್ತಕ್ಕಂಥದ್ದು. ಈಗ ನನ್ನಲ್ಲಿರ್ತಕ್ಕಂತಹ ಭಾವನೆನ ಮತ್ತೊಬ್ಬರು ಅರಿಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಲೈಫಲ್ಲಿ ನಮಗೆ ನಾವೇ ಇಂಪಾರ್ಟೆಂಟ್ ಆಗಿರ್ತೀವಿ. ಹೇಳ್ತಕ್ಕಂಥ ವಿಷಯಗಳನ್ನ, ತಿಳಿಸ್ತಕ್ಕಂತಹ ವಿಷಯಗಳನ್ನ, ಅವ್ರಿಗೆ ಒಳ್ಳೇದಾಗ್ತಕ್ಕಂಥ ವಿಷಯಗಳನ್ನ ಹಂಚ್ಕೊಳ್ಳಿ. ಬಟ್ ನಿಮ್ಮ ವೀಕ್ನೆಸ್ನ ಎಲ್ಲೂ ಕೂಡ ಬಿಟ್ಕೊಳ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ಅವಾಗವಾಗ ನಿಮ್ಮ ಬಗ್ಗೆನೇ ಒಂದು ದೌರ್ಬಲ್ಯತೆ ಗುಣದ ಬಗ್ಗೆ ಹಾಸ್ಯಗಳನ್ನ ಮಾಡ್ತಾರೆ. ಯಾಕಂದರೆ ಯಾರೋ ಒಂದು ಇವನು ಸೋಂಬೇರಿಯಪ್ಪ, ಹೆಚ್ಚಿನದಾಗಿ ಫೋನ್ ನೋಡ್ತಾನೆ ಅಂತ ಮತ್ತೊಬ್ಬರು ನಮ್ಮನ್ನು ಗೇಲಿ ಮಾಡಿ ನಗಿಸೋದ್ರ ಬದಲು ನಮ್ಮ ಬಗ್ಗೆ ಕೆಲವೊಂದಷ್ಟು ಗುಣಗಳನ್ನ ಹಾಸ್ಯ ಮಾಡ್ಕೊಳ್ಳೋಣ. ಯಾಕಂದರೆ ಆ ಹಾಸ್ಯ ಮಾಡ್ಕೊಳ್ತಕ್ಕಂಥದ್ದನ್ನು ನಮ್ಮಲ್ಲಿ ನಾವು ಏನೋ ಒಂದು ಸ್ಟ್ರೆಂತ್ ಆಗುತ್ತೆ, ಏನೋ ಒಂದು ಗ್ರಿಪ್ನೆಸ್ ಆಗುತ್ತೆ. ಸೊ ಅದನ್ನೇ ಬಂಡವಾಳವಾಗಿ ಇಟ್ಕೊಳ್ಬಾರ್ದು. ಯಾವಾಗಲೂ ತಮಾಷೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ನಮ್ಮ ಬಗ್ಗೆ, ಬೇರೆಯವ್ರ ಬಗ್ಗೆ ನಾವು ಅಣಗಿಸ್ಕೊಂಡು ಬೇರೆಯವ್ರ ಬಗ್ಗೆ ಕಾಮಿಡಿ ಮಾಡೋದ್ರ ಬದಲು ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ, ನಮ್ಮ ವಿಷಯಗಳ ಬಗ್ಗೆನೇ, ನಮ್ಮ ವಿಚಾರಗಳ ಬಗ್ಗೆನೇ ಕಾಮಿಡಿ ಮಾಡ್ತಾ ಇರೋಣ. ಅದೇ ರೀತಿ ಕಂಟಿನ್ಯೂ ಆಗಬಾರ್ದು. ಯಾವುದಾದ್ರೂ ಒಂದು ಟೈಮಲ್ಲಿ ನಮ್ಮ ಒಂದು ಕೆಟ್ಟ ಅಭ್ಯಾಸಗಳ ಬಗ್ಗೆ ನಾವೇ ಒಂದು ಚಿಕ್ಕ ಪುಟ್ಟ ಮೇಡಮ್ ಅವಾಗ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನ, ದೌರ್ಬಲ್ಯಗಳನ್ನ ಯಾರ ಹತ್ರನೂ ಹೇಳ್ಕೊಡ್ಬೇಡಿ ಅಂದ್ರಿ, ಇವಾಗ ಮತ್ತೆ ನೀವೇ ಕಾಮಿಡಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಬೇಡಿ. ಸ್ವಲ್ಪ ಥಿಂಕ್ ಅಬೌಟ್. ಸೊ ವೀಕ್ನೆಸ್ಗಳನ್ನ ಬಿಟ್ಕೊಡ್ಬೇಡಿ. ಆ್ಯಂಡ್ ನಿಮ್ಮದೇ ಆದಂತಹ ಕೆಲವು ಲೇಜಿ ಸೆನ್ಸ್ ಇರುತ್ತಲ್ಲ, ಸಿಲ್ಲಿ ಮ್ಯಾಟರ್ಗಳನ್ನ ಕಾಮಿಡಿ ಮಾಡಿ ನಗ್ತಾ ಇರಿ, ಹ್ಯಾಪಿಯಾಗಿರಿ. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ಈ ಅನಾವಶ್ಯಕ ಒಂದು ಗಾಳಿ ಸುದ್ದಿ ಏನಿರುತ್ತಲ್ಲ ಅದರಿಂದ ಸ್ವಲ್ಪ ದೂರ ಇರಿ. ಯಾಕಂದರೆ ಒಂದು ಅವಶ್ಯಕತೆ ಇದೆಯಾ, ಯೂಸ್ ಇದೆಯಾ, ಅಥವಾ ಮತ್ತೊಬ್ರಿಗೊಂದು ಒಳ್ಳೇದಾಗುತ್ತಾ ಕಿವಿಗೊಡಿ. ಮತ್ತೊಬ್ಬರು ಏನೋ ಮಾಡಿಬಿಟ್ರು ಅವ್ರಿಗೆ ಬಂದು ಪಿಟ್ಟಿಂಗ್ ತಂದಿಡೋದು, ಅವ್ರಿಗೆ ಮತ್ತೆ ತಂದು ಹಾಕೋದು, ಅವರಿಂದ ಜಗಳ ನೋಡೋದು, ಆ ವಿಷಯನ ಎಂಜಾಯ್ಮೆಂಟ್ ಮಾಡೋದ್ರ ಸಮಯದ ಬದಲು ನಿಮಗೆ ನೀವು ಎಷ್ಟು ಟೈಮ್ ಕೊಡಬೇಕು, ಯಾವ ವಿಷಯದ ಬಗ್ಗೆ ನಾನು ಕಲಿಬೇಕು, ನನ್ನ ಕುಟುಂಬಕ್ಕೆ ಏನು ಪ್ರೀತಿ ಕೊಡಬೇಕು, ಎಷ್ಟು ಸಮಯವನ್ನು ಕೊಡಬೇಕು, ಅಥವಾ ನನಗೆ ನಂಬಿರ್ತಕ್ಕಂಥ ಒಂದು ವ್ಯಕ್ತಿಗೆ ಯಾವ ರೀತಿ ನಾನು ಸಮಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿತಾ ಹೋದರೆ ಖಂಡಿತವಾಗಿಯೂ ಕೂಡ ಲೈಫಲ್ಲಿ ಒಂದು ಒಳ್ಳೆ ರೀತಿ ನಾವು ಉನ್ನತವಾಗಿ ಹೋಗ್ಬೋದು. ಅನ್ನೆಸೆಸರಿ ನಮಗೆ ಬೇಕಿರಲ್ಲ ಅಂತಹ ವಿಷಯಗಳಿಗೆ ಸ್ವಲ್ಪ ದೂರ ಇರೋದನ್ನು ಕಲೀರಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ತಪ್ಪನ್ನು ತಿದ್ದಿ ನಡೆಯಿರಿ. ನಾನು ಏನೋ ಒಂದು ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ, ಅವ್ರು ಯಾರೋ ನಿನ್ನನ್ನು ತಿದ್ದುತ್ತಾ ಇದ್ದಾರೆ, ಅವ್ರಿಗೆ ಸಮಂಜಸವಾಗಿ ನಾವು ಮಾತಾಡ್ತಕ್ಕಂಥದ್ದಲ್ಲ. ಆ ತಪ್ಪಿನ ಸ್ವಲ್ಪ ಕುಲಂಕುಷವಾಗಿ ಒಂದು 5 ರಿಂದ 10 ನಿಮಿಷ ಯೋಚನೆ ಮಾಡಿ ನೋಡಿ, ನಾನು ಯಾವ ವಿಷಯದ ಬಗ್ಗೆ ನಾನು ತಪ್ಪು ಮಾಡಿದೆ, ಎಲ್ಲಿ ನಾನು ಇಡುವುದೆ, ಇವ್ರು ಹೇಳ್ತಿರೋದು ಸರಿನಾ, ಅಥವಾ ನಾನು ಮಾಡಿರೋದು ತಪ್ಪಾ, ಅಥವಾ ನಾನು ಮಾಡಿರೋದೇ ಸರಿನಾ. ಒಂದು 10 ನಿಮಿಷ ಕೂತು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ. ಆ ತಪ್ಪಾಗಿದೆಯಾ, ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ, ತಿದ್ದಿ ನಡೆಯೋದನ್ನು
ಕಲೀರಿ. ಯಾಕಂದರೆ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದೇ ಮನುಷ್ಯನ ಗುಣನೇ ಅದು. ಸೊ ನಾನು ತಪ್ಪು ಮಾಡಿಲ್ಲ, ಇದು ಸರಿನೇ ಅನ್ನೋದನ್ನು ಸಮಂಜಸವಾಗಿ ಸಮರ್ಥಿಸ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಯಾವ ತಪ್ಪಿನ ಅನುಭವನೂ ಗೊತ್ತಾಗಲ್ಲ. ಅಕಸ್ಮಾತ್ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ, ಅದರ ತಪ್ಪು ಅರಿವು ಗೊತ್ತಾಗ್ದೇ ನೀವು ತಿಳ್ಕೊಂಡು ತಿದ್ದಿ ನಡಿದಾನೆ ಅದನ್ನೇ ಸಮರ್ಥಿಸ್ಕೊಂಡು ಹೋದರೆ ನೆಕ್ಸ್ಟ್ ಟೈಮ್ ಕೂಡ ಲಾಸ್ ಆ್ಯಂಡ್ ನೆಕ್ಸ್ಟ್ ಟೈಮ್ ಕೂಡ ನಿಮಗೆ ಅದು ಲಾಸ್ ಆಗ್ತಕ್ಕಂಥದ್ದು ಆ್ಯಂಡ್ ನಿಮ್ಮ ಲೈಫೇ ಕೂಡ ಲಾಸ್ ಆಗ್ತಕ್ಕಂಥದ್ದು. ಅದು ತಪ್ಪು ವಿಷಯನ ಕುಲಂಕುಷವಾಗಿ ಯೋಚನೆ ಮಾಡಿ ಅದು ತಪ್ಪಾಗಿದ್ದರೆ ಅದನ್ನು ತಿದ್ದಿ ಮತ್ತೊಂದು ಸಲ ಆ ರೀತಿ ತಪ್ಪು ಮಾಡದೇ ಇರೋ ರೀತಿ ನಡೆಸ್ಕೊಂಡು ಹೋಗೋದೇ ಒಂದು ಒಳ್ಳೆಯ ಗುಣ. ಸೊ ನೆಕ್ಸ್ಟು ಒಂದು ಹಿರಿಯರ ಜೊತೆ ಹೆಚ್ಚಿನದಾಗಿ ಸಮಯವನ್ನು ಕಳೀರಿ. ಒಂದು ಒಳ್ಳೊಳ್ಳೆ ನೆಟ್ವರ್ಕ್ನ ಇಟ್ಕೊಳ್ಳಿ. ಒಳ್ಳೊಳ್ಳೆ ಸಕ್ಸಸ್ಫುಲ್ ಮ್ಯಾನ್ಗಳಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಒಂದು ತಂದೆ ತಾಯಿ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಈ ರೀತಿ ಪ್ರತಿಯೊಬ್ಬ ಒಂದು ವ್ಯಕ್ತಿಗಳ ಜೊತೆ ಒಂದು ಸಮಂಜಸವಾದಂತಹ ಸಂಪರ್ಕವನ್ನು ಇಟ್ಕೊಳ್ಳಿ. ಹಾಗಾಗಿ ನಮ್ಮಲ್ಲಿ ಒಂದು ಒಳ್ಳೆ ಹಿರಿಯರಾಗಿರ್ಬೋದು, ಒಳ್ಳೊಳ್ಳೆ ನಾಲೆಡ್ಜ್ ಪರ್ಸನ್ ಆಗಿರ್ಬೋದು, ನಾವು ಒಂದು ಹೆಚ್ಚಿನದಾಗಿ ನೆಟ್ವರ್ಕ್ ಇಟ್ಕೊಳ್ಳೋದ್ರಿಂದ ನಾವು ಇರ್ತಕ್ಕಂಥ ಕ್ಷೇತ್ರಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗಿನ್ನ ಹೆಚ್ಚಿನದಾಗಿ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಲಾಸ್ಟ್ ಪಾಯಿಂಟ್ ಏನಂತ ಅಂದರೆ ವಿನಮ್ರತೆಯಿಂದ ಇರಬೇಕು. ಸೊ ನಮಗೆ ಕಷ್ಟ ಬಂದಾಗ ಕುಗ್ತಕ್ಕಂಥದ್ದು, ಸೊ ನಮಗೆ ಸುಖ ಬಂದಾಗ ಹಿಗ್ತಕ್ಕಂಥದ್ದು, ಈ ಒಂದು ವ್ಯಕ್ತಿತ್ವ ಇದ್ದಾಗ ನಮ್ಮ ಒಂದು ಪರ್ಸ್ನಾಲಿಟಿನ ನಾವೇ ಕಳ್ಕೊಳ್ತೀವಿ ಆ್ಯಂಡ್ ಆ ವ್ಯಕ್ತಿ ನಮಗೆ ಕೊಡ್ತಕ್ಕಂಥ ಅಪೋಸಿಟ್ ವ್ಯಕ್ತಿ ಕೊಡ್ತಕ್ಕಂಥ ರೆಸ್ಪೆಕ್ಟು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾವೊಬ್ಬರು ಮಾದರಿಯಾಗಿ ಇರಬೇಕೇ ಹೊರತು ನಾವು ವ್ಯಕ್ತಿ ಯಾವ ರೀತಿ ಅನ್ನೋ ಒಂದು ಸ್ಟೇಜಲ್ಲಿ ನಾವು ಕ್ರಿಯೇಟ್ ಆಗಬಾರ್ದು. ಹಾಗಾಗಿ ನಮಗೆ ಯಾವುದೇ ಒಂದು ಸಿಚುವೇಶನ್ ಇರಲಿ ಅಥವಾ ಯಾವುದೇ ಒಂದು ಕಷ್ಟ ಇರಲಿ ಆ್ಯಂಡ್ ಯಾವುದೇ ಒಂದು ನಮ್ಗೆ ಅಷ್ಟೇ ಆಸ್ತಿ ಅಂತಸ್ತು ಹಣ ಐಶ್ವರ್ಯ ಏನೇ ಬಂದರೂ ಕೂಡ ನಾವು ಒಂದೊಳ್ಳೆ ವಿನಮ್ರತೆ ಹಂಬಲ್ನೆಸ್ ಒಂದೊಳ್ಳೆ ವಿನಯತೆಯನ್ನು ನಾವು ಯಾವಾಗ ಕಲ್ತ್ಕೊಳ್ತಾ ಹೋಗ್ತೀವೋ ನಮ್ಮ ಇನ್ನಷ್ಟು ವ್ಯಕ್ತಿತ್ವವನ್ನು ಆಕರ್ಷಕವಾಗಿ ಮಾಡ್ತಾ ಹೋಗುತ್ತೆ. ಸೊ ಇಷ್ಟನ್ನು ಹೇಳ್ತಕ್ಕಂತಹ ಇಷ್ಟನ್ನು ಪಾಯಿಂಟ್ನ ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಲೈಫಲ್ಲಿ ಒಂದೊಳ್ಳೆ ಆಕರ್ಷಕ ವ್ಯಕ್ತಿಯಾಗಿ ಕಾಣ್ಬೋದು ಆ್ಯಂಡ್ ಎಲ್ಲರಿಗೂ ಕೂಡ ನಮಗೆ ರೆಸ್ಪೆಕ್ಟ್ಫುಲ್ ಆಗಿ ಒಂದೊಳ್ಳೆ ರೀತಿ ಗೌರವವನ್ನು ಕೊಡ್ತಾರೆ. ಎಲ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಫ್ರೀಯಾಗಿ ಸಿಗ್ತಾ ಇರ್ತಕ್ಕಂಥ ವಿಷಯನ ಕಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಬೇಕು ಅಂದರೂ ಕೂಡ ಅದು ನಮಗೆ ಮತ್ತೆ ಸಿಗಲ್ಲ. ಹಾಗಾಗಿ ಇಲ್ಲಿವರೆಗೆ ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.